2 ಅರಸುಗಳು ಅಧ್ಯಾಯ 2. ಯೆಹೋವನು ಎಲೀಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಎಲೀಯನು ಎಲೀಷನೊಡನೆ ಗಿಲ್ಗಾಲನ್ನು ಬಿಟ್ಟು ಹೊರಟನು. ಆಗ ಎಲೀಯನು ಎಲೀಷನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಬೇತೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಅನ್ನಲು ಎಲೀಷನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ತರುವಾಯ ಅವರಿಬ್ಬರೂ ಬೇತೇಲಿಗೆ ಹೋದರು. ಬೇತೇಲಿನ ಪ್ರವಾದಿ ಮಂಡಳಿಯವರು ಎಲೀಷನನ್ನು ಎದುರುಗೊಂಡು ಅವನನ್ನು, ಯೆಹೋವನು ಈ ಹೊತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ತೆಗೆದುಕೊಳ್ಳುವನೆಂಬುದು ನಿನಗೆ ಗೊತ್ತುಂಟೋ ಎಂದು ಕೇಳಿದರು. ಅದಕ್ಕೆ ಅವನು, ಗೊತ್ತುಂಟು, ಸುಮ್ಮನಿರ್ರಿ ಅಂದನು. ಎಲೀಯನು ಎಲೀಷನಿಗೆ, ದಯವಿಟ್ಟು ಇಲ್ಲೇ ಇರು, ಯೆಹೋವನು ನನಗೆ ಯೆರಿಕೋವಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು. ಆದರೆ ಎಲೀಷನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟು ಅವನ ಜೊತೆಯಲ್ಲಿ ಯೆರಿಕೋವಿಗೆ ಹೋದನು. ಅಲ್ಲಿನ ಪ್ರವಾದಿ ಮಂಡಳಿಯವರು ಅವನನ್ನು ಎದುರುಗೊಂಡು, ಯೆಹೋವನು ಈ ಹೊತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ಕರೆದುಕೊಳ್ಳುವನೆಂದು ನಿನಗೆ ಗೊತ್ತುಂಟೋ ಎಂದು ಕೇಳಿದರು. ಅದಕ್ಕೆ ಅವನು, ಗೊತ್ತುಂಟು, ಸುಮ್ಮನಿರ್ರಿ ಎಂದು ಉತ್ತರ ಕೊಟ್ಟನು. ಎಲೀಯನು ತಿರುಗಿ ಅವನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಯೊರ್ದನಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು. ಆಗ ಅವನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಆದದರಿಂದ ಇಬ್ಬರೂ ಹೊರಟು ಯೊರ್ದನ್ ಹೊಳೆಯ ದಡಕ್ಕೆ ಬಂದರು. ಪ್ರವಾದಿ ಮಂಡಳಿಯವರಲ್ಲಿ 50 ಜನರು ಇವರ ಹಿಂದಿನಿಂದಲೇ ಬಂದು ಸ್ವಲ್ಪ ದೂರದಲ್ಲಿ ನಿಂತುಕೊಂಡರು. ಅನಂತರ ಎಲೀಯನು ತನ್ನ ಕಂಬಳಿಯನ್ನು ಮಡಚಿ ಅದರಿಂದ ನೀರನ್ನು ಹೊಡೆಯಲು ನೀರು 2 ಭಾಗವಾಯಿತು. ಇಬ್ಬರೂ ಒಣನೆಲದ ಮೇಲೆ ದಾಟಿ ಹೋದರು. ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಎಲೀಯನು ಎಲೀಷನನ್ನು, ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕನ್ನುತ್ತೀ ಹೇಳು ಎಂದು ಕೇಳಿದನು. ಅದಕ್ಕೆ ಎಲೀಷನು, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು. ಆಗ ಎಲೀಯನು ಅವನಿಗೆ, ನೀನು ದುರ್ಲಭವಾದದ್ದನ್ನು ಕೇಳಿಕೊಂಡಿ, ಆದರೂ ನಾನು ನಿನ್ನ ಬಳಿಯಿಂದ ತೆಗೆಯಲ್ಪಡುವಾಗ ನೀನು ನನ್ನನ್ನು ನೋಡುವುದಾದರೆ ಅದು ದೊರಕುವುದು, ಇಲ್ಲವಾದರೆ ದೊರಕುವುದಿಲ್ಲ ಅಂದನು. ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲೀಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಎಲೀಷನು ಅದನ್ನು ನೋಡುತ್ತಾ, ನನ್ನ ತಂದೆಯೇ, ನನ್ನ ತಂದೆಯೇ, ಇಸ್ರಾಯೇಲ್ಯರಿಗೆ ರಥರಥಾಶ್ವಗಳಾಗಿದ್ದವನೇ ಎಂದು ಕೂಗಿ, ಎಲೀಯನು ತನಗೆ ಕಾಣಿಸದೆ ಹೋದ ಮೇಲೆ ತನ್ನ ಬಟ್ಟೆಗಳನ್ನು ಹರಿದು 2 ತುಂಡು ಮಾಡಿದನು. ಅನಂತರ ಅವನು ಮೇಲನಿಂದ ಬಿದ್ದ ಎಲೀಯನ ಕಂಬಳಿಯನ್ನು ತೆಗೆದುಕೊಂಡು ಯೊರ್ದನ್ ನದಿ ತೀರಕ್ಕೆ ಬಂದು, ಎಲೀಯನ ದೇವರಾದ ಯೆಹೋವನೆಲ್ಲಿ ಅಂದುಕೊಂಡು ಆ ಕಂಬಳಿಯಿಂದ ನೀರನ್ನು ಹೊಡೆಯಲು ಅದು 2 ಭಾಗವಾಯಿತು. ಅವನು ದಾಟಿ ಹೋದನು. ದೂರದಲ್ಲಿ ನಿಂತಿದ್ದ ಯೆರಿಕೋವಿನ ಪ್ರವಾದಿ ಮಂಡಳಿಯವರು ಇದನ್ನು ಕಂಡು, ಎಲೀಯನಿಗಿದ್ದ ಆತ್ಮವು ಎಲೀಷನ ಮೇಲೆ ಬಂದಿತೆಂದು ತಿಳಿದುಕೊಂಡು ಅವನನ್ನು ಎದುರುಗೊಂಡು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅನಂತರ ಅವರು ಅವನಿಗೆ, ನಿನ್ನ ಸೇವಕರಾದ ನಮ್ಮಲ್ಲಿ 50 ಮಂದಿ ಬಲಿಷ್ಠ ಜನರಿದ್ದಾರೆ, ನಿನ್ನ ಯಜಮಾನನನ್ನು ಹುಡುಕ ಹೋಗುವುದಕ್ಕೆ ಅವರಿಗೆ ಅಪ್ಪಣೆಯಾಗಲಿ. ಯೆಹೋವನ ಆತ್ಮವು ಅವನನ್ನು ಎತ್ತಿಕೊಂಡು ಹೋಗಿ ಒಂದು ಬೆಟ್ಟದ ಮೇಲಾಗಲಿ ತಗ್ಗಿನಲ್ಲಾಗಲಿ ಇಟ್ಟಿರಬಹುದು ಎಂದು ಹೇಳಿದರು. ಅವನು ಅವರಿಗೆ, ನೀವು ಕಳುಹಿಸಬೇಡಿರಿ ಅಂದನು. ಆದರೆ ಅವರು ಅವನನ್ನು ಒತ್ತಾಯಪಡಿಸಿದ್ದರಿಂದ ಅವನು ಬೇಸರಗೊಂಡು ಕಳುಹಿಸುವುದಕ್ಕೆ ಅಪ್ಪಣೆ ಕೊಟ್ಟನು. ಅವರು 50 ಮಂದಿಯನ್ನು ಕಳುಹಿಸಿದರು. ಇವರು 3 ದಿವಸ ಹುಡುಕಿದರೂ ಎಲೀಯನನ್ನು ಕಾಣದೆ ಇನ್ನೂ ಯೆರಿಕೋವಿನಲ್ಲೇ ಇದ್ದ ಎಲೀಷನ ಬಳಿಗೆ ಬಂದರು. ಅವನು ಅವರಿಗೆ, ಹೋಗಬೇಡಿರೆಂದು ನಾನು ಹೇಳಲಿಲ್ಲವೋ ಅಂದನು. ಯೆರಿಕೋವಿನ ಜನರು ಎಲೀಷನಿಗೆ, ನಮ್ಮ ಒಡೆಯನಾದ ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳವು ಒಳ್ಳೆಯದಾಗಿದೆ, ಆದರೆ ನೀರು ಕೆಟ್ಟದ್ದಾಗಿರುವುದರಿಂದ ಬಂಜೆತನ ಹೆಚ್ಚು ಎಂದು ಹೇಳಿದರು. ಆಗ ಎಲೀಷನು ಅವರಿಗೆ, ಒಂದು ಹೊಸ ಮಡಕೆಯಲ್ಲಿ ಉಪ್ಪು ಹಾಕಿ ಅದನ್ನು ತಂದುಕೊಡಿರಿ ಅಂದನು. ಅವರು ತಂದುಕೊಡಲು ಅವನು ಬುಗ್ಗೆಗೆ ಹೋಗಿ ಆ ನೀರಿನಲ್ಲಿ ಉಪ್ಪು ಹಾಕಿ, ಇನ್ನು ಮುಂದೆ ಈ ನೀರಿನಿಂದ ಮರಣವೂ ಬಂಜೆತನವೂ ಉಂಟಾಗದಂತೆ ಇದರಲ್ಲಿದ್ದ ದೋಷವನ್ನೆಲ್ಲ ಪರಿಹರಿಸಿದ್ದೇನೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಕೂಡಲೇ ನೀರಿನಲ್ಲಿದ್ದ ದೋಷವೆಲ್ಲ ಪರಿಹಾರವಾಯಿತು.
ಎಲೀಷನ ವಾಕ್ಯ ಬಲದಿಂದ ಅದು ಇಂದಿನವರೆಗೂ ಹಾಗೇ ಇರುತ್ತದೆ. ಎಲೀಷನು ಅಲ್ಲಿಂದ ಬೇತೇಲಿಗೆ ಹೊರಟು ಅಲ್ಲಿನ ಗುಡ್ಡವನ್ನು ಹತ್ತುತ್ತಿರುವಾಗ ಆ ಊರಿನ ಹುಡುಗರು ಹೊರಗೆ ಬಂದು, ಬೋಳಮಂಡೆಯವನೇ ಏರು, ಬೋಳಮಂಡೆಯವನೇ ಏರು ಎಂದು ಕೂಗಿ ಅವನನ್ನು ಪರಿಹಾಸ್ಯ ಮಾಡಿದರು. ಅವನು ಅವರ ಕಡೆಗೆ ತಿರುಗಿಕೊಂಡು ಯೆಹೋವನ ಹೆಸರಿನಲ್ಲಿ ಅವರನ್ನು ಶಪಿಸಿದನು. ಕೂಡಲೇ ಕಾಡಿನಿಂದ 2 ಹೆಣ್ಣು ಕರಡಿಗಳು ಬಂದು ಆ ಹುಡುಗರಲ್ಲಿ 42 ಮಂದಿಯನ್ನು ಹರಿದುಬಿಟ್ಟವು. ಎಲೀಷನು ಅಲ್ಲಿಂದ ಕರ್ಮೆಲ್ ಬೆಟ್ಟಕ್ಕೆ ಹೋಗಿ ಅನಂತರ ಸಮಾರ್ಯಕ್ಕೆ ಬಂದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ಅಮೂಲ್ಯವಾದ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಡೋಣ. ಒಟ್ಟಾಗಿ ಅಂತ ಯಾಕೆ ಹೇಳಿದೆ ಅಂದರೆ, ಅನೇಕರಿಗೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥ ಭಾಗ್ಯ ಇಲ್ಲ. ಆದರೆ ನಮಗಾದರೂ ದೇವರು ಅಂಥ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಆತ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯವನ್ನು ಹಗಲಿರುಳು ಧ್ಯಾನಿಸುವಂಥವರು ಎಷ್ಟೋ ಧನ್ಯರು. ಆದ ಕಾರಣ ದೇವರ ಅಮೂಲ್ಯ ವಾಕ್ಯ, ಯಾಕೆ ದೇವರ ವಾಕ್ಯ ಅಧ್ಯಯನ ಮಾಡಬೇಕು, ದೇವರ ವಾಕ್ಯ ಓದಬೇಕು, ದೇವರ ವಾಕ್ಯವನ್ನು ಧ್ಯಾನಿಸಬೇಕು, ದೇವರ ವಾಕ್ಯವನ್ನು ಬಾಯ್ಪಾಠ ಮಾಡಬೇಕು, ದೇವರ ವಾಕ್ಯವನ್ನು ಕೈಕೊಂಡು ನಡಿಬೇಕೆಂಬುದಕ್ಕೆ ನಾನು ಯಾಕೆ ಹೇಳ್ತೀನಿ ಅಂದರೆ, ದೇವರ ವಾಕ್ಯ ದೇವರ ಮನಸ್ಸು. ದೇವರ ವಾಕ್ಯವನ್ನೇ ನಾವು ಧ್ಯಾನಿಸ್ತಾ ಇದ್ದರೆ ಬರ್ತಾ ಬರ್ತಾ ನಮ್ಮ ಮನಸ್ಸು ದೇವರ ಮನಸ್ಸಾಗ್ಬಿಡ್ತದೆ. ನಮ್ಮ ಮನಸ್ಸು ದೇವರ ಮನಸ್ಸಾಗ್ಬಿಟ್ರೆ ದೇವರು ಯೋಚನೆ ಮಾಡ್ದಂಗೆ ನಾವು ಯೋಚನೆ ಮಾಡ್ತೇವೆ, ದೇವರು ತೀರ್ಮಾನ ಮಾಡಿದಾಗೆ ನಾವು ತೀರ್ಮಾನ ಮಾಡ್ತೇವೆ, ದೇವರು ಪ್ರತಿಕ್ರಿಯಿಸಿದ ಹಾಗೆ ರಿಯಾಕ್ಟ್ ಮಾಡಿದ ಹಾಗೆ ನಾವು ಪ್ರತಿಕ್ರಿಯಿಸ್ತೀವಿ, ದೇವರು ಯೋಚಿಸಿದ ಹಾಗೆ ನಾವು ಯೋಚಿಸ್ತೇವೆ. ಆದ ಕಾರಣ ದೇವರ ಒಂದು ವಾಕ್ಯ ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ತುಂಬಿರುವಂಥದ್ದು ಒಳ್ಳೆಯದು. ನಾವು ಪಾಪದ ಲೋಕದಲ್ಲಿ ಇದ್ದೇವೆ. ಇಡೀ ಲೋಕವು ಕೆಡುಕನ ಕೈಯಲ್ಲಿದೆ. ಆದ ಕಾರಣ ನಾವು ನಮ್ಮ ಮನಸ್ಸಿನಲ್ಲಿ ದೇವರ ವಾಕ್ಯವನ್ನು ಇಟ್ಕೊಂಡ್ರೆ ನಮ್ಮ ಮನಸ್ಸಿಗೆ ಅದು ಬೆಳಕು, ದೀಪ, ನಮ್ಮ ದಾರಿಗೆ, ನಮ್ಮ ಮಾರ್ಗಕ್ಕೆ ಅದಿರುವಂಥದ್ದಾಗ್ತದೆ. ಸರಿ, 2ನೇ ಅರಸುಗಳ ಗ್ರಂಥ 2ನೇ ಅಧ್ಯಾಯವನ್ನು ನೋಡೋಕ್ಕೆ ಮುಂಚಿತವಾಗಿ 1ನೇ ಅಧ್ಯಾಯದಲ್ಲಿ ನಡೆದಂಥದ್ದು ಒಂದು ಶಾರ್ಟಾಗಿ ಸಂಕ್ಷಿಪ್ತವಾಗಿ ನಾವು ನೋಡ್ಕೊಳ್ಳೋಣ. ಅದೇನಂತ ಹೇಳಿದ್ರೆ, ಆಹಾಬನು ಸತ್ತು ಹೋದ್ಮೇಲೆ ಅಹಜ್ಯ ಎಂಬಂಥ ಅವನ ಮಗನು ಅರಸನಾಗ್ತಾನೆ. ಅವನು ಮೇಲುಪ್ಪರಿಗೆಯಿಂದ ಬಿದ್ದು ಹೋಗಿ, ಅಪ್ಸ್ಟೇರ್ನಿಂದ ಬಿದ್ದು ಹೋಗಿ ಭಾಳ ಸೀರಿಯಸ್ ಆಗಿಬಿಡ್ತಾನೆ. ಸೀರಿಯಸ್ ಆದಾಗ ಅವನೇನು ಹೇಳ್ತಾನೆ, ತನ್ನ ಸೇವಕರನ್ನು ಕರೆಸ್ಬಿಟ್ಟು, ನಾನು ವಾಸಿ ಆಗ್ತೀನೋ ಇಲ್ವೋ, ನನಗೆ ಗುಣ ಆಗ್ತದೆ ಇಲ್ವೋ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಎಕ್ರೋನಿನ ಬಾಲ್ಜೆಬೂಬ್ ದೇವ್ರ ಹತ್ರ ಹೋಗಿ ವಿಚಾರಿಸ್ಕೊಂಡು ಬನ್ನಿರಿ ಅಂತ ಹೇಳಿದಾಗ ಅವರೆಲ್ಲರೂ ಸೇವಕರು ಹೋಗ್ತಾ ಇರ್ತಾರೆ. ಹೋಗ್ತಾ ಇದ್ದಾಗ ಎಲಿಯನು ಬರ್ತಾ ಇರ್ತಾನೆ, ಪ್ರವಾದಿ, ದೇವ್ರ ಮನುಷ್ಯನು, ಸಾನ್ನಿಧ್ಯ ಸೇವೆ ಮಾಡಿದಂಥವನು. ಹೌದು, ಅವನಲ್ಲಿ ವೀಕ್ನೆಸ್ ಇದ್ದು, ಆದರೂ ಕೂಡ ದೇವ್ರ ಮನುಷ್ಯನು. ಹೌದು, ಜಜಬೇಲಿಗೆ ಹೆದರ್ಕೊಂಡು ಓಡೋಗ್ಬಿಟ್ಟ, ನಾನು ಸತ್ತೋಗ್ಬೇಕು ಅಂದ್ಕೊಂಡಿದ್ದ. ಆ ಸೂಸೈಡ್ ಥಾಟ್ಸ್ ಎಲ್ಲ ಬಂತು, ಅವನ ವೀಕ್ನೆಸ್ಸಸ್. ಆದರೂ ಕೂಡ ಅವನು ದೇವರ ಮನುಷ್ಯನು. ಆದ ಕಾರಣ ಅವನು ಬಂದು ಏನು ಹೇಳ್ತಾನೆ, 3 ಮಾತು ಹೇಳ್ತಾನೆ. ಅದು ಭಾಳ ಚೆನ್ನಾಗಿದೆ. ಅದು ಆ ಅಹಜ್ಯನ ಸೇವಕರು, ರಾಜನ ಸೇವಕರಿಗೆ ಹೇಳ್ತಾನೆ 3 ಮಾತು. 1, ಯಾಕೆ ನೀವು ಅನ್ಯ ದೇವ್ರ ಕಡೆ ಹೋಗ್ತಿದ್ದೀರಿ? 1. 2ನೇದು, ಇಸ್ರಾಯೇಲ್ನಲ್ಲಿ ದೇವರಿಲ್ವಾ? ಇಸ್ ದೇರ್ ನೋ ಗಾಡ್ ಇನ್ ಇಸ್ರೇಲ್? ವಾವ್. 3ನೇ ಮಾತು, ಅಹಜ್ಯನು, ರಾಜನು ಮಂಚ ಹಿಡಿಯೋದಿಲ್ಲ, ಸತ್ತು ಹೋಗ್ತಾನೆ ಅವನ ಸಿಕ್ನೆಸ್ನಲ್ಲಿ, ರೋಗದಲ್ಲಿ ಅಂತ. ಆ ರೀತಿಯಾಗಿ ಹೇಳಿದಾಗ ಸೇವಕರು ಬಂದು ರಿಪೋರ್ಟ್ ಮಾಡ್ತಾರೆ ರಾಜನಿಗೆ. ಈ ರೀತಿಯಾಗಿ ಯಾರೋ ಒಬ್ಬನು ಬಂದು ನಮಗೆ ದಾರಿಯಲ್ಲಿ ಹೀಗೆ ಹೇಳ್ಬಿಟ್ಟ 3 ಮಾತು ಅಂತ ಹೇಳಿದಾಗ, ಯಾರು ಅವನು, ಹೇಗಿದ್ದ ಅಂತ ರಾಜನು ವಿಚಾರಿಸ್ತಾನೆ. ಆಶ್ಚರ್ಯ ಈ ರೀತಿಯಾಗಿ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ರಾಜನಿಗೆ ಸ್ವಲ್ಪ ಬುದ್ಧಿ ಇತ್ತು. ಆದ ಕಾರಣ ಯಾರಂತ ಹೇಳಿದಾಗ ಅವನ ಹೆಸರು ಸೇವಕರಿಗೆ ಗೊತ್ತಿರಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಕಂಬಳಿ ಹೊತ್ಕೊಂಡಿದ್ದ ಮತ್ತು ಒಂದು ಚರ್ಮದ ನಡುಕಟ್ಟು, ಸೊಂಟಕ್ಕೆ ತೊಗಲಿನ ಒಂದು ನಡುಕಟ್ಟು ಅವನಿಗಿತ್ತು ಎಂಬುದಾಗಿ ಹೇಳಿದಾಗ, ಓ, ಇವನು ಆ ಮನುಷ್ಯ ತಿಷ್ಬೀಯನಾದ ಎಲಿಯನೇ ಆಗಿರ್ಬೇಕಂತ ಹೇಳ್ಬಿಟ್ಟು ತಕ್ಷಣ ಹೋಗಿ ಎಲಿಯನನ್ನು ಅರೆಸ್ಟ್ ಮಾಡಿಕೊಂಡು ಬನ್ನಿರಿ,
ಹಿಡ್ಕೊಂಡು ಬನ್ನಿರಿ ಅಂತ ಹೇಳ್ಬಿಟ್ಟು 51 ಜನರನ್ನು ಕಳಿಸ್ಕೊಡ್ತಾನೆ. ಲೀಡರ್ ಮತ್ತು 50 ಸಿಪಾಯಿಗಳನ್ನು ಕಳಿಸ್ಕೊಡ್ತಾನೆ. ಅವರು ದೇವ್ರ ಮನುಷ್ಯನೇ ಇಳಿದು ಬಾ ಎಂಬುದಾಗಿ ಹೇಳಿದಾಗ ಏನಾಗ್ತದೆ, ನಾನು ದೇವ್ರ ಮನುಷ್ಯನಾಗಿದ್ದರೆ ಬೆಂಕಿ ನಿಮ್ಮ ಮೇಲೆ ಬಿದ್ದು ನಿಮ್ಮನ್ನು ಸುಟ್ಟು ಬಿಡಲಿ ಅಂತ ಹೇಳಿದಾಗ ಹಾಗೆ ಆಗೋಯ್ತು. ಆಗ ಇನ್ನೊಂದು ಟೀಮ್ ಕಳಿಸ್ಕೊಡ್ತಾನೆ. ಅವರು 51 ಜನ ಇರ್ತಾರೆ. ಆಗ ಆ ಲೀಡ್ರ್ ಬಂದು, ದೇವ್ರ ಮನುಷ್ಯನೇ ಕೆಳಗಿಳಿದು ಬಾ, ಅರಸು ನೀನು ಕರೀತಿದ್ದಾನಂತೇಳಿ. ನಾನು ದೇವ್ರ ಮನುಷ್ಯನಾಗಿದ್ದರೆ ದೇವರು ಪರಲೋಕದಿಂದ ಬೆಂಕಿ ಬಿದ್ದು ನೀನು ಸುಟ್ಟು ಬಿಡಲಿ ಅಂತ ಹೇಳ್ತಾನೆ. ಅವರು ಕೂಡ ಸತ್ತು ಹೋಗ್ಬಿಡ್ತಾರೆ. ಒಟ್ಟು 102 ಜನರು ಸತ್ತು ಹೋದರು. 3ನೇ ಟೀಮ್ ಹೋಗ್ತದೆ. 3ನೇ ಒಂದು ಸ್ವಲ್ಪ ಬುದ್ಧಿವಂತನವನೇನು ಹೇಳ್ತಾನೆ, ದೇವರ ಮನುಷ್ಯನೇ, ನಿನ್ನ ಸೇವಕರಾದ ಈ 50 ಜನ ನನ್ನ ಪ್ರಾಣ ಸ್ವಲ್ಪ ನಿನ್ನ ದೃಷ್ಟಿಯಲ್ಲಿ ಅಮೂಲ್ಯವಾಗಿ ಎಣಿಸಲ್ಪಡಲಿ ಅಂತ ಹೇಳ್ಬಿಟ್ಟು ಆದ ಕಾರಣ ನೀನು ಬೇಡಿಕೊಳ್ತಾನೆ. ಆ ರೀತಿಯಾಗಿ ಬೇಡಿಕೊಂಡಿದ್ದರಿಂದ ದೇವದೂತನಿಗೆ ಹೇಳ್ತಾನೆ, ಎಲಿಯನಿಗೆ ಹೋಗು ಅಂತ. ಆ ರೀತಿಯಾಗಿ ಅವನು ಹೋಗ್ತಾನೆ ಮತ್ತು ಅರಸನನ್ನು ಸಂಧಿಸಿ ಆ ರೀತಿಯಾಗಿ ಹೇಳಿದಂಥ ಆ ಒಂದು ಶಿಕ್ಷೆ, ನೀನು ಸತ್ತು ಹೋಗ್ತಿ, ಯಾಕಂದರೆ ಅನ್ಯ ದೇವರನ್ನು ಹುಡುಕಿದಿ, ದೇವರನ್ನು ಇಸ್ರಾಯೇಲ್ನಲ್ಲಿ ದೇವರಿಲ್ವಾ, ನೀನು ಯಾಕೆ ದೇವರನ್ನು ಹುಡುಕಲಿಲ್ಲ, ನಿನ್ನ ರೋಗ, ನಿನ್ನ ಅಸ್ವಸ್ಥತೆ, ಆಕ್ಸಿಡೆಂಟ್ ಆಯ್ತಲ್ಲ ಅವನಿಗೆ ಮೇಲಿಂದ ಬಿದ್ದು, ಅದರ ನಿಮಿತ್ತವಾಗಿ ನೀನು ಸತ್ತು ಹೋಗ್ತಿ, ಮಂಚ ಇಳಿಯೋದಿಲ್ಲ ಅಂತ ಹೇಳಿದ ಹಾಗೆ ಅವನು ಸತ್ತು ಹೋಗ್ತಾನೆ ರೀ. ಅವನಿಗೆ ಮಗ ಇರಲಿಲ್ಲ. ಅವನ ತಮ್ಮನಾದ ಯೋರಾಮನು ಅರಸನಾಗ್ತಾನೆ. 2ನೇ ಅಧ್ಯಾಯ, ವಾವ್, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಅಧ್ಯಾಯ. 2 Kings ಚಾಪ್ಟರ್ 2. ಇದರಲ್ಲಿ ಎಲಿಯನು ಎಲಿಷನು ಇಬ್ಬರು ಕೂಡ, ನಿಮಗೆ ನೆನಪಿರ್ಬೋದು, ಎಲಿಷನು ಒಂದಿನ ಕೆಲಸ ಮಾಡ್ತಾ ಇದ್ದ. ಎಲಿಯನು ಏನು ಮಾಡ್ತಿದ್ದ, ಸೇವೆ ಮಾಡ್ತಾ ಇದ್ದ. ಸೀನಿಯರ್ ಸೇವೆ ಮಾಡ್ತಿದ್ದ, ಜೂನಿಯರ್ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾಗ ಎಲಿಯನು ಕಂಬಳಿಯನ್ನು ಅವನ ಮೇಲೆ ಹಾಕ್ತಾನೆ. ಕಂಬಳಿ ಅವನ ಮೇಲೆ ಹಾಕುವಾಗ ಅದೇನು ತೋರಿಸ್ತದೆ, ಐ ವಿಲ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯು, ನಿನಗಾಗಿ ನಾನು ಜವಾಬ್ದಾರಿಕೆ ತಗೊಳ್ತೇನೆ, ನನ್ನ ಒಂದು ಕವರಿಂಗ್ ನಿನ್ನ ಮೇಲೆ ಇರ್ತದೆ ಎಂಬುದಾಗಿ ಹೇಳಿದಾಗ ಅದು ಅರ್ಥ ಆಗ್ಬಿಡ್ತು. ಆ ಕಂಬಳಿ ಹಾಕಿದಾಗ ಕೂಡಲೇ ಎಲಿಷನಿಗೆ, ಜೂನಿಯರ್ಗೆ ಅರ್ಥ ಆಗ್ಬಿಡ್ತು. ಅವನೇನು ಹೇಳ್ತಾನೆ, ನಾನು ಹೋಗಿ ನನ್ನ ತಂದೆ ತಾಯಿಗಳಿಗೆ ಹೇಳ್ಬಿಟ್ಟು ಬರ್ಬೋದಾ ಎಂಬುದಾಗಿ ಹೇಳ್ಬಿಟ್ಟು ಒಂದು ದೊಡ್ಡ ಅಡಿಗೆ, ಒಂದು ಫೆಸ್ಟಿವಲ್, ಒಂದು ಊಟ ಎಲ್ಲ ಮಾಡಿಬಿಟ್ಟು ಕಡೆಗೆ ಏನಾಗ್ತದೆ, ಅವನು ತಂದೆ ತಾಯಿಯನ್ನು ಬಿಟ್ಟು, ಎಲಿಷನು ಕೆಲಸ ಬಿಟ್ಟು, ಎಲಿಷನು ಸ್ವಂತದವ್ರನ್ನೆಲ್ಲ ಬಿಟ್ಟು ಎಲಿಷನು ಎಲಿಯನ್ ಜೊತೆಗೆ ಸೇರ್ಕೊಂಡ್ಬಿಡ್ತಾನೆ. ಈಗ ಎಲಿಯನು ಸೀನಿಯರ್ ಪರಲೋಕಕ್ಕೆ ಹೋಗುವಂಥ ಒಂದು ಟೈಮ್ ಬಂತು. ಆಗ ಎಲಿಯನು ಎಲಿಷನೊಡನೆ ಗಿಲ್ಗಾಲನ್ನು ಬಿಟ್ಟು ಹೊರಟನು. ಆ ರೀತಿಯಾಗಿ ಹೋಗುವಾಗ 2ನೇ ವಚನ, 2ನೇ ಅರಸುಗಳ ಗ್ರಂಥ 2ನೇ ಅಧ್ಯಾಯ. ಆಗ ಎಲಿಯನು ಎಲಿಷನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಗಿಲ್ಗಾಲ್ನಲ್ಲೇ ಇರು, ಯೆಹೋವನು ನನಗೆ ಬೇತೇಲ್ಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ. ಈಗ ದೇವರು ಜೂನಿಯರ್ಗೆ ಹೇಳಲಿಲ್ಲ, ಎಲಿಷನಿಗೆ ಹೇಳಿದ್ದಿಲ್ಲ, ಸೀನಿಯರಿಗೆ ಹೇಳಿದ್ದ, ಹಿರಿಯನಿಗೆ ಹೇಳಿದ್ದ, ಎಲಿಯನಿಗೆ ಹೇಳಿದ್ದ. ಏನಂತ, ಗಿಲ್ಗಾಲ್ನಿಂದ ಬೇತೇಲ್ಗೆ ಹೋಗು ಅಂತ ಹೇಳ್ಬಿಟ್ಟು. ಬೇತೇಲ್ ಅಂತೇಳಿದರೆ ಹೌಸ್ ಆಫ್ ಗಾಡ್, ದೇವರ ಮನೆ, ಅಲ್ಲಿಗೆ ಹೋಗು ಅಂತ ದೇವರು ಹೇಳಿರ್ತಾನೆ. ಆದರೆ ಎಲಿಷನು ಏನು ಹೇಳ್ತಾನೆ, ಜೂನಿಯರು, ಯೆಹೋವನಾಣೆ, ಕೆಲವು ಸಾರಿ ನಾವು ಹೇಳ್ತೀವಲ್ಲ ಗಾಡ್ ಪ್ರಾಮಿಸ್ ಅಂತ ಹೇಳ್ಬಿಟ್ಟು, ಯೆಹೋವನಾಣೆ ಹಂಗೆ ಹೇಳ್ಬಿಟ್ಟು ಅಷ್ಟಕ್ಕೆ ನಿಲ್ಲಿಸಲ್ಲ, ನಿನ್ನ ಆಣೆ ಜೀವದ ಆಣೆ, ಗಾಡ್ ಪ್ರಾಮಿಸ್, ಆಮೇಲೆ ನಿನ್ನ ಪ್ರಾಮಿಸ್ ಸೀನಿಯರ್ ಮೇಲೆ, ನಾನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ವಾವ್
ವಾಟ್ ಎ ಕಮಿಟ್ಮೆಂಟ್, ಎಂಥ ಒಂದು ಸಮರ್ಪಣೆ ಈ ಎಲಿಷನಲ್ಲಿತ್ತು. ಸೀನಿಯರ್ ಬಂದು ಇಲ್ಲೇ ಇರು ಅಂತ ಹೇಳಿದಾಗ ಒಬೆ ಆಗಬೇಕಲ್ವಾ, ಆದರೆ ಇವನು ಒಬೆ ಆಗಲ್ಲ ಒಂದು ರೀತಿಯಿಂದ. ಅದು ಒಳ್ಳೆ ಡಿಸೊಬಿಡಿಯನ್ಸ್. ನಾನು ದೇವ್ರು ನನಗೆ ಬೇರೆ ಕಡೆ ಹೋಗು ಅಂತ ಹೇಳಿದಾಗ ಆಯಿತು ಹೋಗಿ ಬನ್ನಿರಿ ಅಂತ ಹೇಳಬೇಕು. ಆದರೆ ಇವನೇನು ಹೇಳ್ತಾನೆ, ಅದೆಲ್ಲ ನನಗೆ ಗೊತ್ತಿಲ್ಲ. ದೇವ್ರು ಮಾತಾಡಿರ್ಬೋದು ನಿನ್ನ ಹತ್ರ, ದೇವ್ರು ನನ್ನ ಹತ್ರ ಮಾತಾಡಿಲ್ಲ, ಆದರೆ ನಾನಂತೂ ನಿನ್ನ ಬಿಡಲ್ಲ, ನಿನ್ನ ಜೊತೆಗೆ ಇರ್ತೀನಿ. ಆ ರೀತಿಯಾಗಿ ಹೇಳಿಬಿಟ್ಟು ಏನು ಮಾಡ್ತಾರೆ, ತರುವಾಯ 3ನೇ ವಚನ, 2ನೇ ಅರಸುಗಳ ಗ್ರಂಥ 2ನೇ ಅಧ್ಯಾಯದ 3ನೇ ವಚನ. ತರುವಾಯ ಅವರಿಬ್ಬರು ಬೇತೇಲಿಗೆ ಹೋದರು. ಒಂದು ವೇಳೆ ಸಪೋಸ್ ನೀನು ಇಲ್ಲೇ ಇರು, ಯೆಹೋವನು ನನಗೆ ಬೇತೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಅಂತ ಹೇಳ್ಬಿಟ್ಟು ಎಲಿಯನು ಎಲಿಷನಿಗೆ ಹೇಳಿದರೆ, ಎಲಿಷನ್ ಅವನ ಮಾತು ಕೇಳಿಬಿಟ್ಟು ಗಿಲ್ಗಾಲ್ನಲ್ಲೇ ಇದ್ದುಬಿಟ್ಟಿದ್ರೆ ಸ್ಯಾಡ್ ನ್ಯೂಸ್. ಅವನಿಗೆ ಸೇವೆ ಸಿಗ್ತಿದ್ದಿಲ್ಲ, ಅವನಿಗೆ ದೇವರು ಏನು ರಿಸರ್ವ್ ಮಾಡಿಟ್ಟಿದ್ದಾರೆ ಅದು ಸಿಗ್ತಿದ್ದಿಲ್ಲ. ಮೆಂಟರ್, ತನ್ನ ಆತ್ಮಿಕ ನಾಯಕನು, ಸ್ಪಿರಿಚುವಲ್ ಲೀಡರ್ ದೇವರ ಕಡೆ ಹೋಗುವುದನ್ನು ಅವನು ನೋಡ್ತಿದ್ದಿಲ್ಲ. ದೊಡ್ಡ ಲಾಸ್ ಆಗ್ತಿತ್ತು. ಆದರೆ ಇವನಲ್ಲಿ ಒಂದು ಹಠ ಇತ್ತು, ಸ್ವಲ್ಪ ಸ್ಟಬನ್ ಆಗಿದ್ದ. ಗುಡ್, ಆದರೆ ಒಳ್ಳೆ ಸ್ಟಬನ್ನಸ್ ಅದು, ಹಠಮಾರಿತನ. ಯಾಕಂದರೆ ನೀನು ಇಲ್ಲೇ ಇರಂದರೆ ಇಲ್ಲ, ನಾನು ಬರ್ತೀನಿ ನಿನ್ನ ಜೊತೆಗೆ. ಆ ಹಠಮಾರಿತನ, ಆ ಒಂದು ಬಿಟ್ಟು ಕೊಡದಂಥ ಒಂದು ಸ್ವಭಾವ ಈ ಜೂನಿಯರಲ್ಲಿ ಇದ್ದದರಿಂದ ಗಾಡ್ ಯೂಸ್ಡ್ ಈವನ್ ದಟ್ ಕೈಂಡ್ ಆಫ್ ಸ್ಟಬನ್ನಸ್ ಆಸ್ ಎ ಬ್ಲೆಸ್ಸಿಂಗ್. ಸರಿ, ಆಶೀರ್ವಾದವಾಗಿ ಆ ಒಂದು ಹಠಮಾರಿತನವನ್ನು ದೇವರು ಉಪಯೋಗ ಮಾಡಿದರು. ಸರಿ, ಆ ರೀತಿಯಾಗಿ ಅಷ್ಟರೊಳಗೆ ಏನಾಗ್ತದೆ, ಬೆಥೇಲಿನ ಪ್ರವಾದಿ ಮಂಡಳಿಯವರು ಎಲಿಷನನ್ನು ಎದುರುಗೊಂಡು ಅವನನ್ನು, ಯೆಹೋವನು ಇವತ್ತು ನಿಮ್ಮ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ತೆಗೆದುಕೊಳ್ಳುವನೆಂಬುದು ನಿನಗೆ ಗೊತ್ತೋ ಅಂತ. ಅಲ್ಲಿ ಕೆಲವು ಪ್ರವಾದಿಗಳಿರ್ತಾರೆ, ಆ ಸ್ಕೂಲ್ ಸ್ಟೂಡೆಂಟ್ಸ್, ಅವರು ಬಂದು ಇವನ ಹತ್ರ, ಜೂನಿಯರ್ ಹತ್ರ ಕೇಳ್ತಾರೆ, ನಿನಗೆ ಗೊತ್ತಾ ದೇವ್ರು ತಗೊಳ್ತಾನೆ ನಿಮ್ಮ ಲೀಡ್ರನ್ನಂತ. ಅದಕ್ಕೆ ಏನು ಹೇಳ್ತಾನೆ, 4ನೇ ವಚನ, ಗೊತ್ತು, ಸುಮ್ಮನಿರ್ರಿ, ಕೀಪ್ ಕ್ವಾಯ್ಟ್. ಹಠಮಾರಿತನ, ಭಾಳ ಸ್ಟ್ರಿಕ್ಟ್ ಇವನು ಜೂನಿಯರ್. ಯಾಕಂದರೆ ಟೈಮ್ ವೇಸ್ಟ್ ಮಾಡಲಿಕ್ಕೆ ಇಷ್ಟ ಇಲ್ಲ, ಸುಮ್ಮನೆ ಕೀಪ್ ಕ್ವಾಯ್ಟ್, ಸುಮ್ಮನಿರ್ರಿ, ಸಾಕು, ಭಾಳ ಮಾತಾಡಬೇಡ್ರಿ ಅಂದಂಗಿತ್ತು. ಎಲಿಯನು ಎಲಿಷನಿಗೆ ದಯವಿಟ್ಟು, ಈಗೇನು ಹೇಳ್ತಾನೆ, ಮೊದಲು ಹೇಳಿದ ಅದೇ ಮಾತು 2ನೇ ವಚನ, ದಯವಿಟ್ಟು ಪ್ಲೀಸ್ ನೀನು ಇಲ್ಲೇ ಇರು, ದೇವರು ನನಗೆ ಏನು ಬೇರೆ ಕಡೆಗೆ ಹೋಗಬೇಕು, ಎರಿಕೋಗಿ ಹೋಗ್ಬೇಕಂತ ಹೇಳ್ತಿದ್ದಾನೆ ಅಂತ ಹೇಳಿದರೆ, ಅವನೇನು ಹೇಳ್ತಾನೆ, ಅದೆಲ್ಲ ಗೊತ್ತಿಲ್ಲ ನನಗೆ, ಯೆಹೋವ ನಾನೇ ನಿನ್ನ ಜೀವದಾನೆ, ನಾನು ನಿನ್ನ ಬಿಟ್ಟು ಹೋಗೋಲ್ಲ. ಸೇಮ್ ಪಾಯಿಂಟ್, ಸೇಮ್ ಹಠ, ಸೇಮ್ ಅದೇ ಒಂದು ವಿಷಯ. ಕಡೆಗೆ ಏನು ಮಾಡ್ತಾರೆ, ಇಬ್ಬರು ಎರಿಕೋಗಿ ಹೋಗ್ತಾರೆ. ಆಮೇಲೆ ಮತ್ತೆ ನೀನು ಇಲ್ಲೇ ಇರು, ಯೆಹೋವನು ನನಗೆ ಯೋರ್ದನ್ಗೆ ಹೋಗಬೇಕು, 4ನೇ ಪ್ಲೇಸ್ ಇದು ಹೇಳಿದಾಗ, ಆಗ ಜೂನಿಯರ್ ಹೇಳ್ತಾನೆ 6ನೇ ವಚನ ಕೊನೆ ಭಾಗ, ಯೆಹೋವನಾನೇ ನಿನ್ನ ಜೀವದಾನೆ, ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ, ನಾನಂತೂ ನಿನ್ನನ್ನು ಬಿಡಲ್ಲ. ಗಾಡ್ ಪ್ರಾಮಿಸ್, ನಿನ್ನ ಮೇಲೆ ಪ್ರಾಮಿಸ್ ಎಂಬುದಾಗಿ ಹೇಳಿದಾಗ ಕಡೆಗೆ ಏನು ಮಾಡ್ತಾರೆ, ಇಬ್ಬರು ಈಗ ಯೋರ್ದನ್ಗೆ ಹೋಗ್ಬಿಡ್ತಾರೆ. ಒಂದು ವೇಳೆ ಎಲಿಷನು, ಈ ಜೂನಿಯರು ಸೀನಿಯರ್ ಹೇಳಿದ ಮಾತನ್ನು ಕೇಳಿಕೊಂಡು ಅಲ್ಲೇ ಇದ್ದುಬಿಟ್ಟಿದ್ರೆ ದೊಡ್ಡ ಲಾಸ್, ದೊಡ್ಡ ಆತ್ಮಿಕ ನಷ್ಟವಾಗ್ತಿತ್ತು. ದೇವರು ಅವನಿಗಾಗಿ ಪ್ಲ್ಯಾನ್ ಮಾಡಿದ್ದು, ಇನ್ನೊಂದು ಸಾರಿ ಹೇಳ್ತೀನಿ, ದೇವರು ಆ ಜೂನಿಯರ್ಗಾಗಿ ಪ್ಲ್ಯಾನ್ ಮಾಡಿದ್ದು, ಯೋಜನೆ ಮಾಡಿದ್ದು ನೆರವೇರ್ತಿರಲಿಲ್ಲ. ಆದ ಕಾರಣ ಸಮ್ಟೈಮ್ಸ್ ಕೆಲವೊಮ್ಮೆ ಈ ಹಠಮಾರಿತನ ಸೇವೆಯಲ್ಲಿ ಬೇಕೇ ಬೇಕು. ಸರಿ, ಆ ರೀತಿಯಾಗಿ ಮತ್ತೆ ಪ್ರವಾದಿ ಮಂಡಳಿಯವರಲ್ಲಿ 50 ಜನರು ಇವರ ಹಿಂದಿನಿಂದಲೇ ಬಂದು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡ್ರು. ಜೊತೆಗೆ ಬಂದರು. ಈಗ 50
ಪ್ಲಸ್ ಇಬ್ಬರು ಎಲಿಯಾ ಮತ್ತು ಎಲಿಷನ್ ಜೊತೆಗೆ ಬಂದರು, ಆದರೆ ಕೊನೆಯವರೆಗೆ ಬರಲಿಲ್ಲ. ಆದರೆ ಕೊನೆಯವರೆಗೆ ಹೋದವರು ಯಾರು? ಎಲಿಷನ್. 8ನೇ ವಚನ, ಆನಂತರ ಎಲಿಯನು ತನ್ನ ಕಂಬಳಿಯನ್ನು ಮಡಚಿ ಅದರಿಂದ ನೀರನ್ನು ಹೊಡೆಯಲು 2 ಭಾಗ ಆಗೋಯ್ತು. ವಾವ್, ಮಿರಕಲ್. 2 ಭಾಗ ಆದ ತಕ್ಷಣ ಏನಾಗ್ತೈತೆ, ಅವ್ರಿಗೊಂದು ಒಣ ನೆಲ ಇದ್ದಂಗೆ ರೋಡ್ ಬಂದುಬಿಡ್ತದೆ. ಅಂದರೆ ಆ ಒಂದು ನೀರಿನ ನಡುವೆ, ಆ ನದಿಯ ನಡುವೆ ಒಂದು ಪ್ಲೇನ್ ಆಗಿರುವಂಥ ಸ್ಥಳ ಬಂತು. ಇಬ್ಬರು ದಾಟ್ಕೊಂಡು ಹೋಗ್ತಾರೆ. ಇದು ಮಿನಿ ಕೆಂಪು ಸಮುದ್ರ. ಮೋಶೆ 2 ಭಾಗ ಮಾಡಿದಾಗ ಇಸ್ರಾಯೇಲ್ರು 30 ಲಕ್ಷ ಜನರು ಒಣ ನೆಲ ಇದ್ದ ಹಾಗೆ ನಡ್ಕೊಂಡು ಹೋದ್ರಲ್ಲ, ಈಗ ಇಬ್ಬರು ನಡ್ಕೊಂಡು ಹೋಗ್ತಾರೆ. ಇಬ್ಬರಿಗೋಸ್ಕರವಾಗಿ ಸ್ಪೆಷಲ್ ದಾರಿ. ಅವರು ಆಚೆ ದಡ ಸೇರಿದ ಮೇಲೆ ಎಲಿಯನು ಎಲಿಷನನ್ನು, ವಾವ್, ಕೇಳಿಸ್ಕೊಡ್ರಿ, ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ವಿಷಯ. 9ನೇ ವಚನದಲ್ಲಿ, ನಿನ್ನನ್ನು ಬಿಟ್ಟು ಹೋಗುವ ಮೊದಲು, ಈಗ ನಾನು ನಿನ್ನ ಬಿಟ್ಟು ಹೋಗಬೇಕಾಗ್ತದೆ, ನಿನಗೋಸ್ಕರ ಏನು ಮಾಡಲಿ ನಾನು? ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಅದು ಒಳ್ಳೆ ಒಂದು ಕ್ವಶನ್. ಆದರೆ ಎಲಿಷನು ಏನು ಬೇಡ ಹಾಗೆ ಏನು ಹೇಳಲಿಲ್ಲರಿ. ಇವನು ಮೈಂಡ್ನಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದ, ಏನು ಕೇಳಲಿ. ಗಿಲ್ಗಾಲ್, ಬೆಥೇಲ್, ಎರಿಕೋ, ಯೋರ್ದಾನ್, ಈ 4 ಕಡೆ ಹೋಗ್ಲಿಕ್ಕೆ ಎಷ್ಟೋ ತಾಸುಗಳಾದರೂ ಪರವಾಗಿಲ್ಲ. ಇವನು ಮೈಂಡ್ನಲ್ಲಿ ಫೋಕಸ್ಡ್, ಕ್ಲಿಯರ್. ಇವನಿಗೆ ಏನೋ ಒಂದು ಕೇಳಬೇಕು. ಇನ್ನು ವೆಯ್ಟ್ ಮಾಡ್ತಾ ಇದ್ದ, ಯಾಕೆ ನೀನು ಬಂದಿದ್ದೀಯ ಅಥವಾ ಏನು ಕೇಳಬೇಕಂತ ಆ ಕ್ವಶನ್ ಕೇಳಬೇಕಂತ ಕಾಯ್ತಾ ಇದ್ದ. ಕೇಳಿದ ತಕ್ಷಣ ಎಲಿಷನು ಜೂನಿಯರ್ ಹೇಳ್ತಾನೆ, 9ನೇ ವಚನದ 2ನೇ ಭಾಗ, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಕೊಡು. ಗಿವ್ ಮೀ ದ ಡಬಲ್ ಪೋರ್ಷನ್ ಆಫ್ ಯುವರ್ ಸ್ಪಿರಿಟ್. ಹೋಲಿ ಸ್ಪಿರಿಟ್ ಅಲ್ಲ, ಯುವರ್ ಸ್ಪಿರಿಟ್. ನಿನ್ನಲ್ಲಿ ಏನಿದೆ ಅದು 2ರಷ್ಟು ಬೇಕು ನನಗೆ. ಎಲಿಯನು ಸ್ವಲ್ಪ ಶಾಕ್ ಆಗ್ತಾನೆ. ಸೀನಿಯರ್ 10ನೇ ವಚನ, ನೀನು ಭಾಳ ಕಷ್ಟಕರವಾದದ್ದನ್ನು ಕೇಳ್ಕೊಂಬಿಟ್ಟು, ನೀನು ವೆರಿ ಹಾರ್ಡ್, ಭಾಳ ಆಲ್ಮೋಸ್ಟ್ ಇಂಪಾಸಿಬಲ್ ಆಗಿರುವ ಅಸಾಧ್ಯವಾದದ್ದನ್ನು ಕೇಳ್ಕೊಂಡಿದ್ದಿ. ಆದರೂ ಕೂಡ ನಾನು ನಿನ್ನ ಕಡೆಯಿಂದ ಸಪ್ರೇಟ್ ಆದಾಗ ನೀನು ನನ್ನನ್ನು ನೋಡ್ತಾ ಇರಬೇಕು, ಆವಾಗ ನಿನಗೆ ಅದು ಸಿಗ್ತದೆ. ಇಲ್ದಿದ್ರೆ ಸಿಕ್ಕಲ್ಲ. 50-50 ಚಾನ್ಸ್. ಸಿಗ್ಬೋದು, ಸಿಗದೇ ಇರ್ಬೋದು. ಹಾಗೆ ಅವರು ಮಾತಾಡ್ತಾ ಮುಂದೆ ಹೋಗುವಾಗ ಒಂದು ಅಗ್ನಿಮಯವಾದ ರಥ ಪರಲೋಕದಿಂದ ಬಂದು ಅವರನ್ನು ಸೆಪ್ರೇಟ್ ಮಾಡಿಬಿಡ್ತು. ಸೆಪ್ರೇಟ್ ಮಾಡಿದಾಗ ಎಲಿಯನು ಸ್ಪೆಷಲ್ ಫ್ಲೈಟ್ ಪರಲೋಕದಲ್ಲಿ ಸೀನಿಯರ್ ದೇವರ ಕಡೆಗೆ ಸುಳಿಗಾಳಿಯ ಮುಖಾಂತರವಾಗಿ ಹೋಗ್ತಾ ಇರ್ತಾನೆ. ಆಗ ಎಲಿಷನ್ ಹೇಳಿದ ಮಾತು ಭಾಳ ಟಚಿಂಗ್. 12ನೇ ವಚನ, ನನ್ನ ತಂದೆಯೇ. ತಂದೆ ತಾಯಿನ ಬಿಟ್ಟು ಬಂದ, ಈಗ ಯಾರನ್ನು ತಂದೆ ಅಂತ ಕರೀತಿದ್ದಾನೆ? ಎಲಿಯನನ್ನು. ಅಂದರೆ ಅರ್ಥ, ಮೈ ಸ್ಪಿರಿಚುವಲ್ ಫಾದರ್, ನನ್ನ ಆತ್ಮಿಕ ತಂದೆಯೇ ಅಂತ ಹೇಳಿಬಿಟ್ಟು ಏನು ಮಾಡ್ತಾನೆ, ತನ್ನ ಬಟ್ಟೆಗಳನ್ನು ಹರಿದು 2 ತುಂಡಾಗಿ ಮಾಡಿದನು. ಆಮೇಲೆ ಮೇಲಿನಿಂದ ಬಿದ್ದ ಆ ಕಂಬಳಿ ತಕ್ಕೊಂಡು ಯೋರ್ದನ್ ನದಿಗೆ ಬಂದು, ಯೆಹೋವನ ದೇವರು ಎಲ್ಲಿ, ಅಥವಾ ಎಲಿಯನ ದೇವರಾದ ಯೆಹೋವನ ಎಲ್ಲಿ ಅಂತ ಹೊಡಿತಾನೆ. ಕಂಬಳಿಯಿಂದ ನೀರು 2 ಭಾಗ ಆಗ್ತದೆ. ಅಂದರೆ ಆ ಮಿರಕಲ್ ವರ್ಕ್ ಮಾಡ್ತಾ ಇದೆ. ಅವನು ಟೆಸ್ಟ್ ಮಾಡ್ತಾನೆ, ನನಗೆ ಸ್ಪಿರಿಟ್ ಬಂತಾ ಇಲ್ವಾ? ಟೆಸ್ಟ್ ಮಾಡಿದಾಗ ಅದೇ ಸ್ಪಿರಿಟ್ ಇವನಿಗೆ, ಆದರೆ ಡಬಲ್ ಪೋರ್ಷನ್ ಬಂದಿರ್ತದೆ. ಆನಂತರ ಅವನು ಮುಂದೆ ಬರ್ತಾನೆ. ಎಲಿಯನನ್ನು ಹುಡುಕ್ತಾರೆ. ಎಲಿಯನು ಸಿಕ್ಕೋದಿಲ್ಲ. ಕೆಲವು ಯವನಸ್ಥರು ತಮಾಷೆ ಮಾಡ್ತಾರೆ, ಯಾಕಂದರೆ ಇವನು ಬೋಳು ಮಂಡೆಯವನಾಗಿರ್ತಾನೆ. ಆದ ಕಾರಣ ಹಾಸ್ಯ ಮಾಡ್ತಾರೆ. ಹಾಸ್ಯ ಮಾಡಿದಾಗ, ಅವನು ಶಪಿಸಿದಾಗ ಏನಾಗ್ಬಿಡ್ತದೆ, 2 ಕರಡಿಗಳು ಬಂದು ಅವ್ರನ್ನ ಅಟ್ಯಾಕ್ ಮಾಡ್ತದೆ ಎಂಬುದಾಗಿ. ಈ ರೀತಿಯಾಗಿ ಮುಕ್ತಾಯವಾಗ್ತದೆ 2ನೇ ಅರಸುಗಳ ಗ್ರಂಥ 2ನೇ ಅಧ್ಯಾಯ. 2ನೇ ಅರಸುಗಳ ಗ್ರಂಥ 2ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
Chapter 2. And it came to pass, when the Lord would take up Elijah into heaven by a whirlwind, that Elijah went with Elisha from Gilgal. And Elijah said unto Elisha, Tarry here, I pray thee, for the Lord hath sent me to Bethel. And Elisha said unto him, As the Lord liveth, and as thy soul liveth, I will not leave thee. So they went down to Bethel. And the sons of the prophets that were at Bethel came forth to Elisha, and said unto him, Knowest thou that the Lord will take away thy master from thy head today? And he said, Yea, I know it. Hold ye your peace. And Elijah said unto him, Elisha, tarry here, I pray thee, for the Lord hath sent me to Jericho. And he said, As the Lord liveth, and as thy soul liveth, I will not leave thee. So they came to Jericho. And the sons of the prophets that were at Jericho came to Elisha, and said unto him, Knowest thou that the Lord will take away thy master from thy head today? And he answered, Yea, I know it. Hold ye your peace. And Elijah said unto him, Tarry, I pray thee here, for the Lord hath sent me to Jordan. And he said, As the Lord liveth, and as thy soul liveth, I will not leave thee. And they too went on. And 50 men of the sons of the prophets went and stood to view afar off, and they too stood by Jordan. And Elijah took his mantle, and wrapped it together, and smote the waters, and they were divided hither and thither, so that they too went over on dry ground. And it came to pass, when they were gone over, that Elijah said unto Elisha, Ask what I shall do for thee, before I be taken away from thee. And Elisha said, I pray thee, let a double portion of thy spirit be upon me. And he said, Thou hast asked a hard thing. Nevertheless, if thou see me when I am taken from thee, it shall be so unto thee. But if not, it shall not be so. And it came to pass, as they still went on and talked, that, behold, there appeared a chariot of fire, and horses of fire, and parted them both asunder. And Elijah went up by a whirlwind into heaven. And Elisha saw it, and he cried, My father, the chariot of Israel, and the horsemen thereof. And he saw him no more. And he took hold of his own clothes, and rent them in 2 pieces. He took up also the mantle of Elijah that fell from him, and went back and stood by the bank of Jordan. And he took the mantle of Elijah that fell from him, and smote the waters, and said, Where is the Lord God of Elijah? And when he also had smitten the waters, they parted hither and thither, and Elijah went over. And when the sons of the prophets which were to view at Jericho saw him, they said, The spirit of Elijah doth rest on Elisha. And they came to meet him, and bowed themselves to the ground before him. And they said unto him, Behold, now there be with thy servants 50 strong men. Let them go, we pray thee, and seek thy master, lest peradventure the Spirit of the Lord hath taken him up, and cast him upon some mountain, or into some valley. And he said, Ye shall not send. And when they argued him till he was ashamed, he said, Send. They sent therefore 50 men, and they sought 3 days, but found him not. And when they came again to him, for he tarried at Jericho, he said unto them, Did I not say unto you, Go not? And the men of the city said unto Elisha, Behold, I pray thee, the situation of this city is pleasant, as my Lord seeth, but the water is naught, and the ground barren. And he said, Bring me a new cruse, and put salt therein. And they brought it to him. And he went forth unto the spring of the waters, and cast the salt in there, and said, Thus saith the Lord, I have healed these waters. There shall not be from thence any more death or barren land. So the waters were healed unto this day, according to the saying of Elisha, which he spake. And he went up from thence unto Bethel, and as he was going up by the way, there came forth little children out of the city, and mocked him, and said unto him, Go up, thou bald head, go up, thou bald head. And he turned back and looked on them, and cursed them in the name of the Lord. And there came forth 2 she-bears out of the wood, and tare 42 children of them. And he went from thence to Mount Carmel, and from thence he returned to Samaria.